ಪಲ್ಲವಿ ಅವರೇ, ಏನಾಯ್ತು? ವಿಕ್ರಾಂತ್ ಅವರೇ, ಇಲ್ಲೇನ್ ನಡೀತಾ ಇದೆ? ಅದು ನಾವಿಬ್ರು ಒಬ್ರೊಬ್ರು ಪ್ರೀತಿನ ಪರಸ್ಪರ ಒಪ್ಕೊಂಡಿದೀವಲ್ಲ, ಅದರ ಸೆಲೆಬ್ರೇಷನ್ ನಡೀತಿದೆ. ಇದೆಲ್ಲ ನಿಜಾನಾ? ನನಗ್ ನಂಬಕ್ಕೆ ಆಗ್ತಿಲ್ಲ. ನಾನಂತೂ ನನ್ನ ಮನ್ಸಲ್ಲಿರೋದನ್ನ ಈ ಜನ್ಮದಲ್ಲಿ ಮಾತ್ರ ಹೇಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಏನೋಪ್ಪ ದೊಡ್ಡೋರು ಅದೇನ್ ಪ್ಲಾನ್ ಮಾಡಿದ್ರೋ ಏನೋ, ಮನ್ಸಲ್ಲಿರೋದನ್ನೆಲ್ಲ ಹೊರಗೆ ಹಾಕ್ಸ್ಬಿಟ್ರು. ಪಾಪ ಅಲ್ಲ ಅವರು, ಅವರೆಲ್ಲ ಎಷ್ಟು ಎಫರ್ಟ್ ಹಾಕಿದ್ದಾರೆ. ನಿಜ, ನಮ್ಮಮ್ಮ ನಿಮ್ಮತ್ತೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ನನಗಂತೂ ನೀವು ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀರಾ ಅಂತ ಗೊತ್ತೇ ಇರ್ಲಿಲ್ಲ. ನನಗೂ ಅಷ್ಟೇ. ಮದುವೆ ಆದ್ರೆ ನಿಮ್ಮನ್ನೇ ಆಗೋದು ಅಂತ ನೀವು ಹೇಳಿದ್ರಲ್ಲ, ಅವತ್ತಂತೂ ಸ್ವರ್ಗನೇ ಬಂದು ಅಂಗೈಗೆ ಬಿದ್ದ ಹಾಗಾಯ್ತು. ಥ್ಯಾಂಕ್ಸ್ ವಿಕ್ರಾಂತ್ ಅವರೇ, ನನ್ನ ಲೈಫಿಗೆ ಬಂದಿದ್ದಕ್ಕೆ. ನಿಮ್ಗೂ ಕೂಡ ಥ್ಯಾಂಕ್ಸ್. ಖಾಲಿ ಆಗಿದ್ದ ನಿಮ್ಮ ಹೃದಯಕ್ಕೆ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಕೊಟ್ಟಿರೋ ಪ್ರೇಮಿ ನಾನು. ಓ, ಆಮೇಲೆ? ಕತ್ಲೆ ತುಂಬಿರೋ ನನ್ನ ಜಗತ್ತಲ್ಲಿ ಬೆಳಕು ಚೆಲ್ಲಕ್ ಬಂದಿರೋ ದೇವತೆ ನೀವು. ಆಮೇಲೆ? ನನ್ನ ಬಾಳಿನ ಸಂತೋಷ ನೀವು. ಆಮೇಲೆ? ನನ್ನ ಮಗುವಿನ ತಾಯಿ ನೀವು. ಆಮೇಲೆ? ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ನಾನ್ ಯಾರೋ ಒಬ್ರನ್ನ ಮದ್ವೆ ಆಗ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನಗ್ ಬರೋ ಹುಡ್ಗ ನನಗ್ ಸಂಗಾತಿ ಆಗ್ತಾನೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ ಮಗುಗ್ ತಂದೆ ಆಗ್ತಾನೋ ಅನ್ನೋ ಪ್ರಶ್ನೆನೇ ಕಾಡ್ತಿತ್ತು. ಆದ್ರೆ ಅವತ್ತು ಅನ್ನೋ ವಿಷಯದಲ್ಲಿ ನೀವೊಂದ್ ಮಾತಂದ್ರಲ್ಲ, ನನ್ಗೆ ತೇಜು ಬೇರೆ ಅಲ್ಲ ನೀನು ಬೇರೆ ಅಲ್ಲ ಅಂತ. ಅದು ನನಗೆ ಬರೀ ಮಾತಾಗ ಅನ್ಸಲ್ಲ ವಿಕ್ರಾಂತ್ ಅವ್ರೆ, ಮನ್ಸಿಂದ ಕೊಡೋ ಭರವಸೆ ತರ ಅನ್ನಿಸ್ತು. ನಾನು ಅವತ್ತಾಡಿರೋ ಮಾತನ್ನೇ ಈಗ್ಲೂ ಹೇಳ್ತಾ ಇದ್ದೀನಿ. ತೇಜು ಅನು ನನಗೆ ಯಾವತ್ತೂ ಒಂದೇ. ಇಷ್ಟು ವರ್ಷ ನನ್ನ ತೇಜುಗೆ ಎಷ್ಟು ಪ್ರೀತಿ ಕೊಟ್ಟಿದ್ನೋ ಅಷ್ಟೇ ಪ್ರೀತಿ ಇನ್ ಮುಂದೆ ಅನುಗೂ ಸಹ ಕೊಡ್ತೀನಿ. ಅಪ್ಪ ಬೇಕು ಅನ್ನೋ ಅವಳ ಹಂಬಲನ ಪೂರೈಸ್ತೀನಿ. ರಮಣಿಯೇ ಕೇಳೋ ಧಮನಿಯಾಣೆ, ನೀ ನನ್ನ ಕೊನೆಯ ಸರೆ, ಸೆರಗಲಿ ಹೀಗೆ ಕರಗುವ ಆಸೆ, ಬಿಡಿಸಬೇಡ ತೋಳಿನ ಸೆರೆ. ದೇವತೆ ನೀನು, ದೀನನು ನಾನು, ಒಲವಿದು ಬೇನೆ ಔಷಧ ನೀನೇ.